ಓ ದೇವ್ರೆ, ವಾಕ್ಯದ ಬಳಿಗೆ ಬರುವಂತೆ ಅಭಿಷಿಕ್ತರ ಮಹತ್ವ, ಅರ್ಥಗಳು, ಪರಿಕಲ್ಪನೆಗಳನ್ನು ಗ್ರಹಿಸುವಂತೆ ಇನ್ನೊಂದು ಗಳಿಗೆ ನಮ್ಮೊಂದಿಗೆ ಮಾತಾಡು ಸ್ವಾಮಿ. ನಿನ್ನ ಸೇವೆಗೆ ಪ್ರತಿಷ್ಠೆಗೊಂಡಿರುವಂಥ ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ನಿನಗೆ ಅಭಿಷಿಕ್ತ. ಅದು ಯಾವ ಸೇವೆಯೇ ಆಗಿರಲಿ, ವಿಶೇಷವಾಗಿ ನಮ್ಮ ಸಭೆಯಲ್ಲಿ ಮಾಡುವಂಥ ಸಭಾಪಾಲನಾ ಸಮಿತಿಯ ಸೇವೆಗಾಗಿ, ಸಮಿತಿಯ ಸದಸ್ಯರಿಗಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಸಭೆಯಲ್ಲಿ ನಡೆಯುವಂಥ ಮಹಿಳಾ ಅನ್ನುವಂಥ ಕೂಟದ ಸೇವೆಗಾಗಿ, ಪದಾಧಿಕಾರಿಗಳಿಗಾಗಿ ಪ್ರಾರ್ಥಿಸ್ತೇವೆ. ಯವನಸ್ಥರ ಕೂಟದ ಎಲ್ಲ ಕಾರ್ಯಗಳಿಗಾಗಿ, ಪದಾಧಿಕಾರಿಗಳಿಗಾಗಿ ಪ್ರಾರ್ಥಿಸ್ತೇವೆ. ಭಾನುವಾರ ಶಾಲೆಯ ಸೇವೆಗೋಸ್ಕರ, ಅದಕ್ಕೆ ನೇಮಕಗೊಂಡಂಥ ಎಲ್ಲ ಶಿಕ್ಷಕರಿಗೋಸ್ಕರ ಪ್ರಾರ್ಥಿಸ್ತೇವೆ. ಎಲ್ಲರೂ ಕೂಡ ನಿನ್ನ ಸೇವಕರೇ ಸ್ವಾಮಿ. ನಿನ್ನ ಆಶೀರ್ವಾದಕ್ಕೆ ಪಾತ್ರರಾದಂಥವರೇ. ನಿನ್ನ ವರತಲಾಂತುಗಳನ್ನು ನಿನ್ನ ಮಹಿಮೆಗಾಗಿ ಬಳಸುವಂಥವರೇ ಆಗಿದ್ದೇವೆ. ಈ ಅಭಿಷೇಕ ನಿನ್ನ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಿರುವುದಕ್ಕಾಗಿ, ನಿನ್ನ ಕರೆಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆತ್ಮನ ಮೂಲಕ ತುಂಬಿಸು. ಈ ಹೊತ್ತಲ್ಲಿ ನಮ್ಮೊಂದಿಗೆ ಮಾತಾಡು. ನಿನ್ನ ಕೃಪೆಯಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಕರ್ತನೇ, ಆಮೆನ್. ಇನ್ನೊಂದು ವಾಕ್ಯದ ಸಮಯದಲ್ಲಿ ನಿಮ್ಮೊಂದಿಗೆ ಪ್ರಸಂಗಿಸಲು, ವಾಕ್ಯ ಧ್ಯಾನ ಮಾಡಲು ಅತ್ಯಂತ ಸಂತೋಷವುಳ್ಳವನಾಗಿ ಕ್ರಿಸ್ತೇಸು ಸ್ವಾಮಿಯ ಅತಿ ಪರಿಶುದ್ಧವಾದಂಥ ಹೆಸರಲ್ಲಿ ನಿಮ್ಮೆಲ್ಲರಿಗೆ ಪ್ರೀತಿಪೂರ್ವವಾದಂಥ ಭಾನುವಾರದ ಬೆಳಗಿನ ಶುಭ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮೊಂದಿಗೆ ಅನೇಕ ಸಭೆಗಳವರು ಜಾಯಿನ್ ಆಗಿದ್ದೀರಾ. ಬೇರೆ ಬೇರೆ ಸ್ಥಳಗಳಿಂದ ಫೇಸ್ಬುಕ್ ಲೈವ್ನಲ್ಲಿ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತಿದ್ದೀರಾ. ಇತರ ಸಭೆಯ ಎಲ್ಲ ಸದಸ್ಯರುಗಳಿಗೆ, ಕ್ರೈಸ್ತ ವಿಶ್ವಾಸಿಗಳಿಗೆ ವೆಸ್ಲಿ ಸಭೆಯ ಪರವಾಗಿ ಪ್ರೀತಿಯ ಸ್ವಾಗತ. ಶುಕ್ರವಾರದ ಆರಾಧನೆಯಲ್ಲಿ ಪ್ರಿಯರೇ, ನಾವು ಅಭಿಷಿಕ್ತರ ಸೇವೆಯ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೆವು. ಆರ್ಡೈನ್ಡ್ ಮಿನಿಸ್ಟ್ರಿ ಟ್ರಾನ್ಸ್ಫಾರ್ಮ್ಡ್ ಟು ಟ್ರಾನ್ಸ್ಫಾರ್ಮ್ ಎನ್ನುವಂಥ ವಿಷಯದಲ್ಲಿ ಅಭಿಷಿಕ್ತರ ಸೇವೆ ಮಾರ್ಪಾಟುಗೊಂಡದ್ದು ಮಾರ್ಪಾಟು ಮಾಡುವ ಸಲುವಾಗಿ. ಪ್ರಿಯರೇ, ಅನೇಕ ವಿಷಯಗಳ ಕುರಿತಾಗಿ ಕಳೆದ ಶುಕ್ರವಾರ ತಿಳ್ಕೊಂಡಿದ್ದೆವು. ಅದರಲ್ಲೂ ಮುಖ್ಯವಾಗಿ ಎಹೆಚ್ಕೆಲನ ಪ್ರವಾದನ ಗ್ರಂಥದಲ್ಲಿ ಅಭಿಷಿಕ್ತರು ಸೇವೆಯಲ್ಲಿ, ದೇವರ ಆಲಯದಲ್ಲಿ ದೇವರ ಕಾರ್ಯಗಳನ್ನು ನೋಡುವಂಥ ಕಾವಲುಗಾರರು, ವಾಚ್ಮೆನ್ಸ್. ಎರಡನೇದಾಗಿ ತಿಮೋತಿಯನ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ, ಅಭಿಷಿಕ್ತರು ಅವರು ನೈತಿಕವಾದಂಥ ಸೂತ್ರಗಳನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ, ಸಭೆಯಲ್ಲಿ ಯೋಗ್ಯವಾಗಿ ಜೀವಿಸುವುದಕ್ಕೆ ಕರೆಯಲ್ಪಟ್ಟಂಥವರು. ಮತ್ತು ಮೂರನೇದಾಗಿ ಯೋಹಾನನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಅಭಿಷಿಕ್ತರು ದೇವರ ಮಂದೆಯನ್ನು ದೇವರ ಮಾರ್ಗದಲ್ಲಿ ನಡೆಸುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥವರು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇಸ್ರಾಯೇಲ್ಯರ ಜೀವನ ಚರಿತ್ರೆಯಿಂದ ಹಿಡಿದು ಇಂದಿನ 21ನೇ ಶತಮಾನದ ಸೇವೆಯವರೆಗೆ ಈ ಅಭಿಷಿಕ್ತರ ಸೇವೆಗಳಲ್ಲಿ, ಅವರ ಕಾರ್ಯಗಳಲ್ಲಿ, ಅವರ ಪಾತ್ರಗಳಲ್ಲಿ ಅನೇಕ ವಿಧವಾದಂಥ ಬೆಳವಣಿಗೆಗಳೂ ಆಗಿದೆ, ವ್ಯತ್ಯಾಸಗಳೂ ಆಗಿದೆ, ಬದಲಾವಣೆಗಳು ಕೂಡ ಆಗಿದೆ. ನೀವು ಆರೋನ ಮತ್ತು ಅವನ ಮಕ್ಕಳ ಯಾಜಕೋದ್ಯೋಗದ ಬಗ್ಗೆ ಈಗ ಯಾಜಕಕಾಂಡ ಪುಸ್ತಕದ ವೇದಪಾರಣ ಭಾಗದಲ್ಲಿ ಕೇಳಿಸಿಕೊಂಡಿದ್ದೀರಾ. ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಆಯಾಯ ಪರಿಸ್ಥಿತಿಗಳಿಗೆ, ಆಯಾಯ ವಾತಾವರಣಗಳಿಗೆ ಮತ್ತು ಆಯಾಯ ಸಭೆಗಳಿಗೆ ಸಂಬಂಧಪಟ್ಟಂತೆ ಈ ಸೇವೆಯ ದಾರಿಯಲ್ಲಿ ಅನೇಕ ಬದಲಾವಣೆಗಳಾಗಿದೆ. ಆದರೆ ಸೇವೆಯ ಉದ್ದೇಶ ಒಂದೇ. ಸೇವೆಯ ಉದ್ದೇಶದಲ್ಲಿ ಬದಲಾವಣೆಗಳಾಗಿಲ್ಲ, ಸೇವೆಯ ಗುರಿಯಲ್ಲಿ ಬದಲಾವಣೆಯಾಗಿಲ್ಲ. ಆದರೆ ಆ ಗುರಿ ಮತ್ತು ಉದ್ದೇಶವನ್ನು ಮುಟ್ಟುವಂಥ ಪ್ರಯತ್ನಗಳಲ್ಲಿ ಬದಲಾವಣೆಯಾಗಿದೆ. ಅಭಿಷಿಕ್ತರ ಸೇವೆ ಪ್ರಿಯರೇ ವಿವಿಧ ರೀತಿಯ ಚಾನಲ್ಗಳಲ್ಲಿ ವಿಸ್ತಾರಗೊಂಡಿದೆ. ನೀವು ಇಂದು ಅಭಿಷಿಕ್ತರ ಸೇವೆಯನ್ನು ಕೇವಲ ದೇವಾಲಯದ ಸೇವೆಗಷ್ಟೇ ಸೀಮಿತಗೊಳಿಸುವ ಹಾಗಿಲ್ಲ.
ನೀವು ಹಳ್ಳಿಗಳಿಗೆ ಹೋದರೆ ಅನೇಕ ಸುವಾರ್ತಿಕರು ಹಳ್ಳಿಗಳಲ್ಲಿ ತಮ್ಮ ಪ್ರಾಣವನ್ನೂ ಲೆಕ್ಕಿಸದೆ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನೀವು ಉತ್ತರ ಭಾರತದ ಅನೇಕ ರಾಜ್ಯಗಳಿಗೆ ಹೋದರೆ ಆ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಈ ಅಭಿಷಿಕ್ತರು ತಮ್ಮ ಪ್ರಾಣಗಳನ್ನು, ತಮ್ಮ ದೇಹಗಳನ್ನು ಸಮರ್ಪಣೆ ಮಾಡಿ ಕ್ರಿಸ್ತನ ಮಹಿಮೆಗೋಸ್ಕರವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವುಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಪ್ರಿಯರೇ. ಹಾಗಾಗಿ ನಾನು ಆಗಲೇ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿದಂತೆ, ಇಂದು ಯೇಸುವಿನ ಮಹಿಮೆಗೋಸ್ಕರ, ಯೇಸುವಿನ ಕಾರ್ಯಗಳಿಗೋಸ್ಕರ ಅಭಿಷಿಕ್ತರು ವಿವಿಧ ರೀತಿಯ ಪಾತ್ರಗಳಲ್ಲಿ, ವಿವಿಧ ರೀತಿಯ ಕರ್ತವ್ಯ ಜವಾಬ್ದಾರಿಗಳಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇಂದು ಅಭಿಷಿಕ್ತರ ಸಭಾಪಾಲಕರ ಸೇವೆ ಕೇವಲ ವಾಕ್ಯವನ್ನು ಸಾರುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸಭೆಗಳಲ್ಲಿ ಅಡ್ಮಿನಿಸ್ಟ್ರೇಟರ್ಗಳಾಗಿ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಹೊರಗಿನ ಸಮಾಜಗಳಲ್ಲಿ, ವಿಶೇಷವಾಗಿ ಸಭೆಯ ಕುಟುಂಬಗಳಲ್ಲಿ ಅನೇಕ ವೇಳೆ ಕೌನ್ಸಲರ್ಗಳಾಗಿ ನಾವು ಜೀವನವನ್ನು, ನಮ್ಮ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅನೇಕ ವೇಳೆ ನಾವು ನ್ಯಾಯವನ್ನು ಎತ್ತಿಡಿಯುವಂಥ ನ್ಯಾಯಾಧೀಶರಾಗಿ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿದೆ. ಪಾತ್ರಗಳು ಬೇರೆ ಬೇರೆ ರೀತಿಯಲ್ಲಿ ಕೊಡಲ್ಪಟ್ಟಿದೆ ಎನ್ನುವುದನ್ನು ನೋಡ್ತಾ ಇದ್ದೇವೆ. ಕಳೆದ ಶುಕ್ರವಾರ ನಾನು ಹೀಗೆ ಪ್ರಸಂಗ ಮಾಡ್ತಿರುವಾಗ ಈ ಅಭಿಷಿಕ್ತರ ವಸ್ತ್ರಗಳ ಬಗ್ಗೆ ಹೇಳಿದ್ದೆ ಪ್ರಿಯರೇ. ಯಾಜಕರು ಧರಿಸುವಂಥ, ಸಭಾಪಾಲಕರುಗಳು ಧರಿಸುವಂಥ ಈ ವಸ್ತ್ರಗಳ ಬಗ್ಗೆ ಹೇಳಿದ್ದೆ. ಅದರಲ್ಲೂ ವಿಶೇಷವಾಗಿ ನಮ್ಮ CSI ಸಭೆಗಳಲ್ಲಿ ಸಭಾಪಾಲಕರು ಧರಿಸುವಂಥ ಈ ವಸ್ತ್ರಗಳ ಮಹತ್ವ ಏನು, ಐನವರು ಹಾಕಿಕೊಳ್ಳುವಂಥ ಈ ಡ್ರೆಸ್ ಕೋಡ್ನ ಮಹತ್ವವೇನು ಎಂಬುದಾಗಿ ನಿಮ್ಮನ್ನು ಪ್ರಶ್ನೆಯನ್ನು ಕೇಳಿದ್ದೆ. ಅನೇಕರು ಆರಾಧನೆಯ ತರುವಾಯ ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಕೇಳಿದ್ರಿ, ಹೇಳಿದ್ರಿ, ಆದರೆ ಮಹತ್ವವನ್ನು ಹೇಳಲಿಲ್ಲ ಎಂಬುದಾಗಿ. ನಿಮ್ಮೊಟ್ಟಿಗೆ ಈ ಸಭಾಪಾಲಕರು ಧರಿಸಿಕೊಳ್ಳುವಂಥ ಈ ವಸ್ತ್ರಗಳ ಮಹತ್ವವನ್ನು ಹಂಚಿಕೊಳ್ಳುವುದಕ್ಕೆ ನಾನು ಸಂತೋಷವನ್ನು ಪಡ್ತೇವೆ ಪ್ರಿಯರೇ. ಮೊದಲನೇದಾಗಿ ಸಭಾಪಾಲಕರು ಧರಿಸಿಕೊಳ್ಳುವಂಥ ವಸ್ತ್ರ, ಅದನ್ನು ಕ್ಯಾಸೊಕ್ ಎಂಬುದಾಗಿ ಕರೀತಾರೆ. ಅದನ್ನು ಕನ್ನಡದಲ್ಲಿ ನಿಲುವಂಗಿ ಎಂಬುದಾಗಿ ಹೇಳ್ಬೋದು. ಅದನ್ನು ನಿಲುವಂಗಿ ಎಂಬುದಾಗಿ ಹೇಳ್ಬೋದು. ಈ ನಿಲುವಂಗಿಯನ್ನು ಧರಿಸಿಕೊಳ್ಳುವಂಥದ್ದರ ಹಿಂದಿರುವಂಥ ಹಿನ್ನೆಲೆ ಏನಂದರೆ, ಯೇಸುಸ್ವಾಮಿಯ ಮರಣ ಮತ್ತು ಶ್ರಮೆಯನ್ನು ಜ್ಞಾಪಕ ಮಾಡಿ ಆರಾಧನೆಗಳಲ್ಲಿ ಅದನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುವಂಥದ್ದು. ಎರಡನೇದಾಗಿ ಇದು ಪರಿಶುದ್ಧತೆಗೆ ಸೂಚನೆ. ಸಾಮಾನ್ಯವಾಗಿ ಈ ವೈಟ್ ಕ್ಯಾಸೊಕುಗಳನ್ನು ಹಾಕಿಕೊಳ್ಳುವಂಥದ್ದು, ಶ್ವೇತ ಬಣ್ಣದ ಈ ವಸ್ತ್ರಗಳನ್ನು ಧರಿಸುವಂಥದ್ದು ಪರಿಶುದ್ಧತೆಗೆ ಸೂಚನೆ. ಅನೇಕರು ಬೇರೆ ಬೇರೆ ಬಣ್ಣದ ಈ ಕ್ಯಾಸೊಕುಗಳನ್ನು ಹಾಕಿಕೊಳ್ತಾರೆ. ನೀವು ರೋಮನ್ ಕಥೋಲಿಕ ಸಭೆಯವರಿಗೆ ಹೋದರೆ ಅವರು ಶ್ವೇತ ಬಣ್ಣದ ಹಾಕ್ಕೊಳ್ತಾರೆ. ಮಾರ್ತೋಮ ಸಭೆಗಳಿಗೆ ಹೋದರೆ ಅವರು ಒಂದು ರೀತಿಯ ಬೂದಿ ಬಣ್ಣದ ಕ್ಯಾಸೊಕುಗಳನ್ನು ಹಾಕ್ಕೊಳ್ತಾರೆ. ಇನ್ನು ಆರ್ಥೋಡಾಕ್ಸ್, ಸಿರಿಯನ್ ಆರ್ಥೋಡಾಕ್ಸ್ ಚರ್ಚ್ಗಳಿಗೆ ಹೋದರೆ ಅವರದ್ದೇ ಆದಂಥ ಸಾಂಕೇತಿಕವಾದಂಥ ಲಿಟರ್ಜಿಕಲ್ ಕಲರ್ಗಳಿರ್ತದೆ. ಆಯಾಯ ಸಭೆಯ ಹಿನ್ನೆಲೆ, ಆಯಾಯ ಸಂಪ್ರದಾಯಗಳಿಗೆ ತಕ್ಕಂತೆ ಆ ಒಂದು ವಸ್ತ್ರವನ್ನು ಧರಿಸಿಕೊಳ್ತಾರೆ. ಹೇಗೂ ನಮ್ಮ CSI ಸಭೆಗಳಲ್ಲಿ ಬಳಸುವಂಥ ಸಭಾಪಾಲಕರ ವಸ್ತ್ರದ ನಿಲುವಂಗಿಯ ಬಣ್ಣ ಅದು ಬಿಳಿಯ ಬಣ್ಣವಾಗಿರುವುದರಿಂದ ಆ ಬಿಳಿಯ ಬಣ್ಣ ಅದು ಪರಿಶುದ್ಧತೆಗೆ ಸೂಚನೆ. ನಿಲುವಂಗಿ, ಕರ್ತನ ಹಾದಿಯಲ್ಲಿ ನಾವು ನಿಲುವಂಗಿಗಳನ್ನು ತೊಟ್ಟುಕೊಂಡು ಸೇವೆಯನ್ನು ಮಾಡುವಂಥವರು ಎಂಬುದನ್ನು ಸೂಚಿಸುತ್ತದೆ. ಪ್ರಿಯರೇ, ಹೊಸ ಒಡಂಬಡಿಕೆಯ ಕಾಲಗಳಲ್ಲಿ ಒಂದು ಪದ್ಧತಿ ರೂಢಿಯಲ್ಲಿತ್ತು. ಯಾವುದೇ ವ್ಯಕ್ತಿ ಯೇಸುಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಂಡು ದೀಕ್ಷಾ ಸ್ನಾನದ ಮೂಲಕವಾಗಿ ನಾನು ಕ್ರಿಸ್ತನ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಎಂಬುದಾಗಿ ಅಂಗೀಕಾರವನ್ನು ಮಾಡಿದರೆ ಅಂತಹ ವ್ಯಕ್ತಿಯ ಬಟ್ಟೆಗಳನ್ನು ಸಂಪೂರ್ಣವಾಗಿ ತೆಗೆದು ಅವನನ್ನು ನದಿಗೋ ಅಥವಾ ಹೊಳೆಗೋ ಕರಕೊಂಡು ಹೋಗಿ ಮುಳುಗಿಸಿ ಕ್ರಿಸ್ತನ ನಾಮದಲ್ಲಿ ದೀಕ್ಷಾ ಸ್ನಾನ ಕೊಟ್ಟ ಮೇಲೆ ಅವನನ್ನು ದಡಕ್ಕೆ ಕರಕೊಂಡು ಬಂದ ಮೇಲೆ ಅವನಿಗೆ ಬಿಳಿಯದಾದಂಥ ನಿಲುವಂಗಿಗಳನ್ನು ಧರಿಸ್ತಾ ಇದ್ರು. ಬಿಳಿಯದಾದಂಥ ನಿಲುವಂಗಿಗಳನ್ನು ಧರಿಸ್ತಾ ಇದ್ರು. ಇದಕ್ಕೆ ಕಾರಣ ಏನಂದರೆ, ನಾನು ಪಾಪದ ಪಾಲಿಗೆ ಸತ್ತು ಹೋಗಿದ್ದೇನೆ, ಕ್ರಿಸ್ತನ ನೀತಿಯ ಪಾಲಿಗೆ ಜೀವದಲ್ಲಿ ಜೀವಿಸ್ತೇನೆ ಎನ್ನುವಂಥ ಅರ್ಥ ವಿವರಣೆಗಳಲ್ಲಿ ಮಾಡ್ತಾ ಇದ್ರು. ಬಿಳಿಯ ನಿಲುವಂಗಿಯನ್ನು ಧರಿಸುವಂಥದ್ದು ಜೀವಿಸುವಂಥ ಯೇಸುವನ್ನು ನಾವು ಪ್ರತಿನಿಧಿಸ್ತೇವೆ ಎನ್ನುವಂಥ ಅರ್ಥದಲ್ಲಿ ಅದನ್ನು ಧರಿಸ್ತೇವೆ. ಎರಡನೇದಾಗಿ ಪ್ರಿಯರೇ, ಈ ಮೇಲೆ ಬಳಸುವಂಥ ಈ ವಸ್ತ್ರವನ್ನು ಸರ್ಪ್ಲೀಸ್ ಎಂಬುದಾಗಿ ಕರೀತಾರೆ. ಸರ್ಪ್ಲೀಸ್ ಎಂಬುದಾಗಿ ಕರೀತಾರೆ. ಈ ಸರ್ಪ್ಲೀಸ್ ಕೂಡ ಅದರದ್ದೇ ಆದಂಥ ಅರ್ಥವನ್ನು ಹೊಂದಿದೆ. ವಿಶೇಷವಾಗಿ ಇದು ರೋಮನ್ ಕಥೋಲಿಕ ಅಥವಾ ರೋಮಾಯರ ಸಂಪ್ರದಾಯ ಮತ್ತು ಗ್ರೀಸರ ಸಂಪ್ರದಾಯದಲ್ಲಿ ಇದ್ದಂಥ ರಾಜರ ಸಂಪ್ರದಾಯಗಳಿಂದ ಇದನ್ನು ಧರಿಸುವಂಥ ರೂಢಿಗಳು ಬಳಕೆಯಾಗಿದೆ. 11ನೇ ಶತಮಾನದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನಲ್ಲಿ ಈ ಮೇಲಿನ ರಾಜರ
ವಸ್ತ್ರಗಳನ್ನು ಧರಿಸುವಂಥ ಆ ಒಂದು ಸಂಪ್ರದಾಯ ರೂಢಿಯಲ್ಲಿತ್ತು. ಅಂದು ಇದ್ದಂಥ ರಾಜರುಗಳು ಇದನ್ನು ಬಳಸ್ತಾ ಇದ್ರು. ವಿಶೇಷವಾಗಿ ಯೇಸುಸ್ವಾಮಿಯ ಸಮಾಜದಲ್ಲಿ ನೀವು ಗಮನಿಸುವುದಾದರೆ, ಯೇಸುಸ್ವಾಮಿಗೆ ನ್ಯಾಯ ತೀರ್ಪನ್ನು ಕೊಟ್ಟಂಥ ಪಿಲಾತ ಈ ರೀತಿಯಾದಂಥ ಒಲ್ಲಿಯನ್ನು ಹಾಕಿಕೊಂಡಿದ್ದ, ಈ ರೀತಿಯಾದಂಥ ವಸ್ತ್ರವನ್ನು ಹಾಕಿಕೊಂಡಿದ್ದ ಎಂಬುದನ್ನು ನಾವು ಚರಿತ್ರೆಗಳಿಂದ ತಿಳಿದುಕೊಳ್ತೇವೆ. ಅದರಲ್ಲೂ ಮುಖ್ಯವಾಗಿ ಯೇಸುಸ್ವಾಮಿಯ ನ್ಯಾಯ ವಿಚಾರಣೆ ಮಾಡುವಾಗ ಅನ್ನನ ಅಂಗಳದಿಂದ ಕಾಯಫನ ಅಂಗಳದಿಂದ ಮಹಾಯಾಜಕನ ಅಂಗಳದಿಂದ ಹೆರೋದನ ಬಳಿಗೆ ಎಳಕೊಂಡು ಬರುವಾಗ ಆ ಹೆರೋದ ರಾಜ ಯೇಸುಸ್ವಾಮಿಗೆ ಅಪಹಾಸ್ಯವನ್ನು ಮಾಡಿ ತನ್ನ ವಸ್ತ್ರವನ್ನು ತೆಗೆದು ಅವನಿಗೆ ಹಾಕಿ ಯಹೂದ್ಯರ ರಾಜ ಎಂಬುದಾಗಿ ಅಪಹಾಸ್ಯ ಮಾಡಿದ ಎಂಬುದಾಗಿ ನೋಡ್ತೇವೆ. ವಸ್ತ್ರಗಳು ರಾಜರು ಬಳಸುತ್ತಾ ಇದ್ದಂಥ ರೀತಿಯಲ್ಲಿ ಆಳ್ವಿಕೆಗೆ ಇಲ್ಲವೇ ಚಾಲ್ತಿಗೆ ಬಂದಿದೆ. ಎರಡನೇದಾಗಿ ಸರ್ಪ್ಲೇಸ್ನ ಮಹತ್ವ ಏನಂದರೆ, ಇಟ್ ಸಿಗ್ನಿಫೈಸ್ ದಿ ಪ್ಯೂರಿಟಿ ಆಫ್ ದಿ ಮೈಂಡ್, ಹಾರ್ಟ್ ಆ್ಯಂಡ್ ಬಾಡಿ ಎಂಬುದಾಗಿ ಹೇಳ್ತಾರೆ. ಈ ಸರ್ಪ್ಲೇಸ್ನ ಸಾಂಕೇತಿಕವಾದಂಥ ಅರ್ಥ ಏನಂದರೆ, ಇದು ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು, ನಮ್ಮ ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಎನ್ನುವಂಥ ಅರ್ಥವನ್ನು ಸಾರ್ತದೆ. ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು, ನಮ್ಮ ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಎನ್ನುವಂಥ ಅರ್ಥವನ್ನು ಸಾರ್ತದೆ. ಮುಂದುವರೆದು, ಇಟ್ಸ್ ಎ ರೆಪ್ರೆಸೆಂಟೇಷನ್ ಆಫ್ ಜೀಸಸ್ ಹೂ ವಾಸ್ ಮಾಕ್ಡ್ ಬೈ ಹೆರೋದ್ ಎಂಬುದಾಗಿ ಅನೇಕ ಹಿನ್ನೆಲೆಗಳು ಹೇಳ್ತದೆ. ಹೆರೋದ ರಾಜನ ಮೂಲಕ ಅಪಹಾಸ್ಯಕ್ಕೆ ಒಳಗಾದಂಥ ಯೇಸುವನ್ನು ಇದು ಪ್ರತಿನಿಧಿಸ್ತದೆ. ಮೂರನೇದಾಗಿ, ನಾವು ಸೊಂಟಕ್ಕೆ ಕಟ್ಟಿಕೊಳ್ಳುವಂಥ ಈ ಬ್ಲ್ಯಾಕ್ ಕಲರ್ ಇಲ್ಲವೇ ಕಪ್ಪು ಬಣ್ಣದ ದಾರ, ಇದನ್ನು ರೋಬ್ ಎಂಬುದಾಗಿ ಹೇಳ್ತಾರೆ, ಗರ್ಡಲ್ ಎಂಬುದಾಗಿ ಹೇಳ್ತಾರೆ. ಇದು ಯಾವುದಕ್ಕೆ ಸೂಚನೆ ಅಂದರೆ, ಮತ್ತೆ ಇದು ಆಯಾಯ ಪಾತ್ರಗಳಲ್ಲಿ ನಾವು ಕಾರ್ಯನಿರ್ವಹಿಸುವಾಗ ಇದರ ಬಣ್ಣ ಅದು ಬೇರೆಯಾಗ್ತದೆ. ನೀವು ಡೀಕನರನ್ನು, ಅಭಿಷಿಕ್ತರಿಗೆ ಅಭಿಷೇಕವಾಗದೇ ಇರುವಂಥ, ಆರ್ಡಿನೇಷನ್ ಆಗದೇ ಇರುವಂಥ ದೇವರ ಸೇವಕರುಗಳನ್ನು ಗಮನಿಸಿದರೆ, ಅವರು ಬಿಳಿ ನಿಲುವಂಗಿಯ ಮೇಲೆ, ವೈಟ್ ಕ್ಯಾಸೋಕ್ನ ಮೇಲೆ ವೈಟ್ ದಾರವನ್ನು ಹಾಕ್ಕೊಂಡಿರ್ತಾರೆ, ವೈಟ್ ಗರ್ಡಲನ್ನು ಕಟ್ಕೊಂಡಿರ್ತಾರೆ. ಅಂದರೆ ಅವರಿನ್ನೂ ಆರ್ಡಿನೇಷನ್ ಆಗಿಲ್ಲ ಎನ್ನುವಂಥ ಅರ್ಥದಲ್ಲಿ, ಅಭಿಷೇಕಗೊಂಡಿಲ್ಲ. ಧರ್ಮಾಧ್ಯಕ್ಷರ ಮೂಲಕ ಅಥವಾ ಪೋಪರ ಮೂಲಕ ಅಥವಾ ಸಭೆಯಲ್ಲಿರುವಂಥ ಹಿರಿಯರ ಮೂಲಕ ಇನ್ನೂ ಕೂಡ ಅಭಿಷೇಕಗೊಂಡಿಲ್ಲ ಎನ್ನುವಂಥ ಅರ್ಥ. ಈ ಬ್ಲ್ಯಾಕ್ ಕಲರ್ ಗರ್ಡಲನ್ನು ಕಟ್ಟಿಕೊಳ್ಳುವಂಥದ್ದು ಅಭಿಷೇಕ ಹೊಂದಿದಂಥವರು, ಆರ್ಡಿನೇಷನ್ ಆಗಿರುವಂಥವರು ಎನ್ನುವಂಥ ಅರ್ಥವನ್ನು ಕೊಡ್ತದೆ. ಇದು ಬಿಷಪರಿಗೆ ಬರುವಾಗ ಅದು ಬೇರೆ ಬೇರೆ ರೀತಿಯಾದಂಥ ಬಣ್ಣಗಳಿಂದ ಅದು ಕೂಡಿರ್ತದೆ. ಬಿಷಪರು ಧರಿಸಿಕೊಳ್ಳುವಂಥ ಈ ಗರ್ಡಲ್ನ ಬಣ್ಣವನ್ನು ನೋಡಿದರೆ ಅದು ಬೇರೆ ಬೇರೆ ಬಣ್ಣದಲ್ಲಿರ್ತದೆ. ಪರ್ಪಲ್ ಕಲರ್ನಲ್ಲಿರ್ತದೆ, ಸ್ಯಾಫ್ರನ್ ಕಲರ್ನಲ್ಲಿ ಇರ್ತದೆ. ಬೇರೆ ಬೇರೆ ಕಲರ್ಗಳಿಗೆ ಅನುಗುಣವಾಗಿ ಆಯಾಯ ಸಂದರ್ಭಗಳಲ್ಲಿ ಅವರು ಬಳಸಿಕೊಳ್ತಾರೆ. ಈ ಸೊಂಟದ ನಡುಪಟ್ಟನ್ನು ಕಟ್ಟಿಕೊಳ್ಳುವಂಥ ಮುಖ್ಯ ಉದ್ದೇಶ ಏನಂದರೆ ದೀನತೆಗೆ ಸೂಚನೆ. ಪ್ರಿಯರೇ, ಈ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವಂಥದ್ದು ಯೇಸುವಿನ ಕಾರ್ಯವನ್ನು ಪ್ರತಿನಿಧಿಸ್ತದೆ. ಅದರಲ್ಲೂ ಮುಖ್ಯವಾಗಿ ಯೇಸುಸ್ವಾಮಿ ಯೋಹಾನನ ಸುವಾರ್ತೆಯ 13ನೇ ಅಧ್ಯಾಯದಲ್ಲಿ ಮಾಡಿದಂಥ ತನ್ನ ಶಿಷ್ಯರ ಪಾದಗಳನ್ನು ತೊಳೆದಂಥ ದೃಷ್ಟಾಂತವನ್ನು ಇದು ಪ್ರತಿನಿಧಿಸ್ತದೆ. ಯೇಸುವಿನ ಹಾಗೆ ಸೊಂಟವನ್ನು ಬಗ್ಗಿಸಿ, ನಡು ಬಗ್ಗಿಸಿ ನಾವು ಸೇವೆಯನ್ನು ಮಾಡ್ತೇವೆ, ದೀನತೆಯ ಸೇವೆಯನ್ನು ಮಾಡ್ತೇವೆ. ಸಭಾಪಾಲಕರಾಗಿ ನಮ್ಮ ಗೌರವ, ನಮ್ಮ ಅನುಕೂಲತೆಗಳ ನಿಮಿತ್ತ ಹೆಚ್ಚಳ ಪಡುವಂಥವರಲ್ಲ. ನಾವು ಬಡವರೊಂದಿಗೆ ಒಂದಾಗ್ತೇವೆ, ಶ್ರೀಮಂತರೊಂದಿಗೆ ಬೆರೀತೇವೆ, ಮಧ್ಯಮ ವರ್ಗದವರೊಂದಿಗೆ ಬೆರೀತೇವೆ. ಸಭೆಯ ಸೇವೆಯಲ್ಲಿ ನಾವು ತಾರತಮ್ಯಗಳನ್ನು ಮಾಡುವಂಥವರಲ್ಲ. ಶಿಷ್ಯರ ಪಾದಗಳನ್ನು ಮುಟ್ಟಿದಂಥ ಯೇಸುವಿನ ದೀನತೆಯನ್ನು ನಾವು ಪ್ರತಿನಿಧಿಸುವಂಥವರು, ಅಹಂಕಾರಿಗಳಾಗಿ ಗರ್ವಗಳಿಂದ ತೋರಿಸುವಂಥವರಲ್ಲ. ನಾವು ಯೇಸುವಿನ ಹಾಗೆ ಮಾದರಿಯನ್ನು ತೋರಿಸುವಂಥವರು ಎಂಬುದಾಗಿ ಈ ಸೊಂಟಕ್ಕೆ ಕಟ್ಟಿಕೊಳ್ಳುವಂಥ ನಡುಪಟ್ಟಿ ಹೇಳುವಂಥದ್ದಾಗಿದೆ. ಅದನ್ನೇ ಪೌಲ ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬರುವಾಗ ಸರ್ವಾಯುಧಗಳ ಬಗ್ಗೆ ಬೋಧನೆ ಮಾಡುವಾಗ ಪೌಲ ಒಂದು ಸರ್ವಯುದ್ಧದ ಬಗ್ಗೆ ಹೇಳ್ತಾನೆ, ನಿಮ್ಮ ಸೊಂಟಕ್ಕೆ ಸತ್ಯವೆನ್ನುವಂಥ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾನೆ. ಸೊಂಟಕ್ಕೆ ಸತ್ಯವೆನ್ನುವಂಥ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾನೆ. ಮತ್ತು ಕೊನೆಯದಾಗಿ ಇದನ್ನು ಸ್ಟೋಲ್ ಎಂಬುದಾಗಿ ಹೇಳ್ತಾರೆ. ಇದನ್ನು ಧರಿಸಿಕೊಳ್ಳುವಂಥ ಉದ್ದೇಶ ಅಂದರೆ ಇದು ಯೇಸುಸ್ವಾಮಿಯ ಶಿಲುಬೆಯನ್ನು ರೆಪ್ರೆಸೆಂಟ್ ಮಾಡ್ತದೆ, ಯೇಸುಸ್ವಾಮಿಯ ಶಿಲುಬೆಯನ್ನು ಪ್ರತಿನಿಧಿಸ್ತದೆ. ಯೇಸು ತನ್ನ ಶ್ರಮೆಯ ಸಂದರ್ಭದಲ್ಲಿ ಹೊತ್ತುಕೊಂಡು ಹೋದಂಥ ಶಿಲುಬೆಯನ್ನು, ಯೇಸು ತನ್ನ ಶ್ರಮೆಯ ಸಂದರ್ಭದಲ್ಲಿ ಅನುಭವ ಮಾಡಿದಂಥ ಆ ಯಾತನೆ, ಶ್ರಮೆಗಳನ್ನು ಇದು ರೆಪ್ರೆಸೆಂಟ್ ಮಾಡ್ತದೆ. ಆದುದರಿಂದ ಈ ಎಲ್ಲ ವಸ್ತ್ರಗಳು ಅದರದ್ದೇ ಆದಂಥ ಹಿನ್ನೆಲೆಗಳಿಂದ ಕೂಡಿರ್ತದೆ. ಎಲ್ಲ ವಸ್ತ್ರಗಳ ಹಿಂದೆ ದೇವರ ಪರಿಕಲ್ಪನೆ, ದೇವರ ಆಜ್ಞೆ, ದೇವರ ಶ್ರಮೆ, ಮರಣ, ಪುನರುತ್ಥಾನ ಮತ್ತು ನಿತ್ಯ ಜೀವವನ್ನು ಸೂಚಿಸುವಂಥ ಅನೇಕ ವಿಧವಾದಂಥ ದೈವಶಾಸ್ತ್ರೀಯ ಅಂಶಗಳು ಇದರಲ್ಲಿ ಅಡಕವಾಗಿದೆ ಎಂಬುದನ್ನು ನಾವು ಗಮನಿಸ್ತೇವೆ.
ಹಾಗಾದರೆ ಪ್ರಿಯರೇ, ಇದು ಯಾರ ಮೂಲಕವಾಗಿ ಪ್ರಾರಂಭವಾಯಿತು? ಇದನ್ನು ಹೇಳಿಕೊಟ್ಟಂಥವರಾರು ಎಂಬುದಾಗಿ ಹೇಳಿದರೆ ಇಂದಿನ ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ನಾವು ಕಂಡುಕೊಳ್ತೇವೆ. ಯಾಜಕಕಾಂಡ ಪುಸ್ತಕದ 8ನೇ ಅಧ್ಯಾಯದ ವಚನ 1ರಿಂದ 13 ಭಾಗದಲ್ಲಿ ದೇವರು ತಾನೇ ಮೋಶೆಯ ಮೂಲಕ ಆರೋನನ ಮಕ್ಕಳಿಗೆ ಈ ಯಾಜಕೋದ್ಯದ ಬಗ್ಗೆ ಹೇಳುವಾಗ, ಅವರ ವಸ್ತ್ರಗಳ ಬಗ್ಗೆ ಹೇಳುವಾಗ, ಅವರ ಅಭಿಷೇಕದ ಬಗ್ಗೆ ಹೇಳುವಾಗ ದೇವರು ತಾನೇ ಆಜ್ಞೆಯನ್ನು ಮಾಡಿದ್ದಾನೆ. ನೀವು ದಯಮಾಡಿ 8ನೇ ಅಧ್ಯಾಯವನ್ನು ತೆಗಿರಿ. ಯಾಜಕಕಾಂಡ 8ನೇ ಅಧ್ಯಾಯದ ವಚನ 1ರಿಂದ 13 ಭಾಗವನ್ನು ಗಮನಿಸಿದರೆ ವಾಕ್ಯ ಭಾಗದಲ್ಲಿ ಹೇಳ್ತದೆ, ಆರೋನನು ಅವನ ಮಕ್ಕಳು ಯಾಜಕೋದ್ಯೋಗವನ್ನು ವಹಿಸಿಕೊಂಡಿದ್ದು, ಆರೋನನು ಅವನ ಮಕ್ಕಳು ಯಾಜಕೋದ್ಯೋಗದಲ್ಲಿ ಪ್ರತಿಷ್ಠಿತರಾದದ್ದು ಎಂಬುದಾಗಿ ವಾಕ್ಯ ಭಾಗವನ್ನು ಹೇಳ್ತಾ ಇದೆ. ಪ್ರಿಯರೇ, ಈ ದೀಕ್ಷಿತರ ಸೇವೆ ಮತ್ತು ಪ್ರತಿಷ್ಠೆ ಆರೋನ ಮತ್ತು ಅವನ ಮಕ್ಕಳ ಮೂಲಕ ದೇವರ ಅಪ್ಪಣೆಯೊಂದಿಗೆ ಆರಂಭವಾಯಿತು. ಗಮನಿಸ್ರಿ, ವಿಮೋಚನಕಾಂಡ ಪುಸ್ತಕದ 28ನೇ ಅಧ್ಯಾಯದಲ್ಲಿ, ವಿಮೋಚನಕಾಂಡ ಪುಸ್ತಕದ 28ನೇ ಅಧ್ಯಾಯದಲ್ಲಿ ಯಾಜಕರು ಧರಿಸಬೇಕಾದಂಥ ವಸ್ತ್ರಗಳ ಬಗ್ಗೆ ಬರೆಯಲಾಗಿದೆ. 29ನೇ ಅಧ್ಯಾಯದಲ್ಲಿ, ವಿಮೋಚನಕಾಂಡ ಪುಸ್ತಕದ 29ನೇ ಅಧ್ಯಾಯದಲ್ಲಿ ಯಾಜಕರ ಅಭಿಷೇಕ ಮತ್ತು ಪ್ರತಿಷ್ಠೆಯ ಬಗ್ಗೆ ಬರೆಯಲಾಗಿದೆ. ಈಗ ಯಾಜಕಕಾಂಡ ಪುಸ್ತಕದ 8ನೇ ಅಧ್ಯಾಯದಲ್ಲಿ ಯಾಜಕೋದ್ಯೋಗಕ್ಕೆ ನೇಮಕವಾದಂಥ ಆರೋನನು ಪ್ರತಿಷ್ಠೆಯ ಪಡಿಸಿಕೊಳ್ಳುವಾಗ, ದೇವರ ಮೂಲಕವಾಗಿ ಅಭಿಷೇಕ ಹೊಂದುವಾಗ ಅವನು ಮಾಡುತ್ತಿದ್ದಂಥ ಕೆಲವೊಂದು ಕ್ರಮಗಳನ್ನು, ಯಜ್ಞಗಳನ್ನು ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಹಾಗಾದರೆ ಇನ್ನೊಂದು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ಈ ಯಾಜಕೋದ್ಯೋಗ ಎನ್ನುವಂಥದ್ದು ಆರೋನನ ಮೂಲಕವಾಗಿ ಪ್ರಾರಂಭವಾಯಿತಾ, ಆರೋನನಿಗಿಂತ ಮುಂಚೆಯೂ ಇದು ಇತ್ತಾ ಎನ್ನುವಂಥ ಪ್ರಶ್ನೆ. ನೀವು ಆದಿಕಾಂಡ ಪುಸ್ತಕವನ್ನು ಓದಿಕೊಂಡು ಬರುವುದಾದರೆ ಬಹಳ ಸ್ಪಷ್ಟವಾಗಿ ನಾವು ಕಂಡುಕೊಳ್ತೇವೆ, ಈ ಯಾಜಕರ ಸೇವೆ ಎನ್ನುವಂಥದ್ದು, ಯಾಜಕರ ಅಭಿಷೇಕ ಎನ್ನುವಂಥದ್ದು, ಯಾಜಕರ ಪ್ರತಿಷ್ಠೆ ಎನ್ನುವಂಥದ್ದು ಕೇವಲ ಆರೋನನ ಮೂಲಕವಾಗಿ ಪ್ರಾರಂಭವಾದದಲ್ಲ, ಆರೋನನ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಮಾತ್ರವಲ್ಲ, ಇದು ಆರೋನ ಮತ್ತು ಅವನ ಮಕ್ಕಳಿಗಿಂತ ಮುಂಚೆ ಚಾಲ್ತಿಯಲ್ಲಿತ್ತು ಎನ್ನುವುದನ್ನು ಈ ಸತ್ಯವೇದದ ಅನೇಕ ಉದಾಹರಣೆಗಳು ನಮಗೆ ಸ್ಪಷ್ಟವನ್ನು ತಿಳಿಸ್ತದೆ. ಆದರೆ ಈ ಆರೋನಿಕ್ ಪ್ರೀಸ್ಟ್ಹುಡ್ ಎನ್ನುವಂಥದ್ದು, ಆರೋನನ ಈ ಯಾಜಕೋದ್ಯೋಗ ಎನ್ನುವಂಥದ್ದು ಅಫಿಷಿಯಲ್ ಆಗಿ ಇಲ್ಲವೇ ಫಾರ್ಮಲಿ ಆಗಿ ಎಸ್ಟಾಬ್ಲಿಷ್ಮೆಂಟ್ ಆದದ್ದು ಯಾವಾಗ ಎಂಬುದಾಗಿ ಹೇಳಿದರೆ, ಇದು ಈಗ ಯೆಹೋವ ದೇವರ ಅಪ್ಪಣೆಯಂತೆ ಯಾಜಕಕಾಂಡ ಪುಸ್ತಕದ 8ನೇ ಅಧ್ಯಾಯದಲ್ಲಿ ಇದು ಅಫಿಷಿಯಲ್ ಆದಂಥ ಒಂದು ಸ್ಥಾಪನೆಯಾಗಿ ಮುಂದೆ ಬಂದಿದೆ. ವಿಮೋಚನಕಾಂಡ 28ರಲ್ಲಿ 29ರಲ್ಲಿ ಅಫಿಷಿಯಲ್ ಆದಂಥ ಕೆಲವೊಂದು ವಚನಗಳ ಮೂಲಕ ಇದು ಎಸ್ಟಾಬ್ಲಿಷ್ ಆಗಿದೆ ಎನ್ನುವಂಥ ವಿಷಯಗಳನ್ನು ಗಮನಿಸ್ತಾ ಇದ್ದೇವೆ. ಹಾಗಾದರೆ ಈ ಹಿಂದೆ ಕೂಡ ಇತ್ತ ಎನ್ನುವುದಕ್ಕೆ ಸತ್ಯವೇದ ಅನೇಕ ವಚನಗಳನ್ನು ಹೇಳ್ತದೆ. ದಯಮಾಡಿ ನೀವು ಆದಿಕಾಂಡ ಪುಸ್ತಕದ 14ನೇ ಅಧ್ಯಾಯವನ್ನು ತೆಗಿರಿ. ಆದಿಕಾಂಡ ಪುಸ್ತಕದ 14ನೇ ಅಧ್ಯಾಯದಲ್ಲಿ ಒಂದು ವಚನ ಬರೆಯಲ್ಪಟ್ಟಿದೆ ಪ್ರಿಯರೇ. ಗಮನಿಸ್ರಿ, ಆದಿಕಾಂಡ ಪುಸ್ತಕದ 14:18 ದೇವರ ವಾಕ್ಯ ಹೇಳ್ತಾ ಇದೆ, ಸಾಲೇಮಿನ ಅರಸನಾದಂಥ ಮೆಲ್ಕಿಜೇದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಈ ಮೆಲ್ಕಿಜೇದಕ ಯಾರು ಅಂದರೆ ದೇವರ ವಾಕ್ಯ ಹೇಳ್ತಾ ಇದೆ, ಇವನು ಪರಾತ್ಪರನಾದಂಥ ದೇವರ ಯಾಜಕನಾಗಿದ್ದನು. ಯಾಜಕೋದ್ಯೋಗ ಆರೋನನಿಗಿಂತ ಮುಂಚೆ ಮೆಲ್ಕಿಜೇದಕನ ಮೂಲಕವಾಗಿ ಇತ್ತು ಎನ್ನುವುದನ್ನು ಸತ್ಯವೇದ ಸ್ಪಷ್ಟಪಡಿಸ್ತಾ ಇದೆ. ಅದೇ ರೀತಿ ಆದಿಕಾಂಡ ಪುಸ್ತಕದ 41ನೇ ಅಧ್ಯಾಯವನ್ನು ತೆಗಿರಿ. ಆದಿಕಾಂಡ ಪುಸ್ತಕ 41ನೇ ಅಧ್ಯಾಯದ ವಚನ 45ರಿಂದ 50 ಭಾಗ, 45ನೇ ವಚನದಿಂದ 50 ಭಾಗದಲ್ಲಿ ನೀವು ಗಮನಿಸಿದರೆ, ಯೋಸೇಫನ ಹೆಂಡತಿಯಾದಂಥ ಆಸನತ್ ಎನ್ನುವಂಥ ಸ್ತ್ರೀ ಐಗುಪ್ತ ದೇಶದಲ್ಲಿದ್ಲು. ಈಕೆ ಪೋಟಿಫರನ ಮಗಳಾಗಿದ್ದಳು. ಯೋಸೇಫ ಈ ಪೋಟಿಫರನ ಮಗಳಾದಂಥ ಆಸನತ್ ಎನ್ನುವಂಥವಳನ್ನು ಮದುವೆ ಮಾಡಿಕೊಂಡಿದ್ದ. ಈ ಆಸನತ್ ಎನ್ನುವಂಥವನು ದೇವರ ವಾಕ್ಯ ಹೇಳ್ತದೆ, ನೀವು 45ನೇ ವಚನವನ್ನು ಗಮನಿಸ್ರಿ. 41ನೇ ಅಧ್ಯಾಯದ 45ನೇ ವಚನವನ್ನು ಗಮನಿಸಿದರೆ ಅಲ್ಲಿ ವಾಕ್ಯ ಭಾಗ ಹೇಳ್ತದೆ, ಫರೋಹನನು ಯೋಸೇಫನಿಗೆ ಸಾಪ್ನತ್ನೇಹ ಎಂದು ಹೆಸರಿಟ್ಟು ಓನ್ ಎಂಬ ಗುರುಪೀಠದ ಆಚಾರ್ಯನಾಗಿದ್ದ ಪೋಟಿಫರನ ಮಗಳಾದ ಆಸನತ್ ಎಂಬಾಕೆಯನ್ನು ಅವನಿಗೆ ಮದುವೆ ಮಾಡಿಸಿದನು. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಓನ್ ಎನ್ನುವಂಥ
ಗುರುಪೀಠದ ಆಚಾರ್ಯ ಪೋಟಿಫರನಾಗಿದ್ದ ಈ ಆಚಾರ್ಯನ ಮಗಳು ಆಸನತ್ತಾಗಿದ್ದಳು. ಯೋಸೇಫ ಈಕೆಯನ್ನು ಮದುವೆ ಮಾಡಿಕೊಂಡಿದ್ದ. ಆಚಾರ್ಯನ ಮಗಳಾಗಿ ಇವಳು ಯಾಜಕ ಉದ್ಯೋಗವನ್ನು ಮಾಡ್ತಾ ಇದ್ದಳು, ಯಾಜಕರ ಅನುಯಾಯಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಳು. ಅಂದರೆ ಐಗುಪ್ತ ದೇಶದ ಸಂಪ್ರದಾಯಗಳನ್ನು ಇವಳು ಪಾಲಿಸ್ತಾ ಇದ್ದಳು. ಯೆಹೋವ ದೇವರ ಸಂಪ್ರದಾಯಗಳನ್ನಲ್ಲ, ಐಗುಪ್ತ ದೇಶದ ಸಂಪ್ರದಾಯಗಳನ್ನು ಆಚಾರ್ಯನಾಗಿ ನಿರ್ವಹಿಸ್ತಾ ಇದ್ದಂಥ ಪೋಟಿಫರನ ಮಗಳಾಗಿದ್ದಳು ಎಂಬುದನ್ನು ಹೇಳ್ತಾ ಇದೆ. ಮೂರನೇದಾಗಿ ವಿಮೋಚನಕಾಂಡ ಪುಸ್ತಕದ 3ನೇ ಅಧ್ಯಾಯದ 1ನೇ ವಚನವನ್ನು ಗಮನಿಸ್ರಿ. ವಿಮೋಚನಕಾಂಡ ಪುಸ್ತಕದ 3ನೇ ಅಧ್ಯಾಯದ 1ನೇ ವಚನ ಹೇಳ್ತದೆ, ಮೋಶೆಯ ಮಾವನಾಗಿದ್ದಂಥ ಇತ್ರೋನ ಕೂಡ ಒಬ್ಬ ಯಾಜಕನಾಗಿದ್ದನಂತೆ. ವಾಕ್ಯ ಭಾಗ ಹೇಳ್ತದೆ 3ನೇ ಅಧ್ಯಾಯದ 1ನೇ ವಚನದಲ್ಲಿ, ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯ, ಮಿದ್ಯಾನ್ ದೇಶದಲ್ಲಿ ಆಚಾರ್ಯ ಅಂದರೆ ಧರ್ಮಗುರು ಎಂಬುದಾಗಿ ಅರ್ಥ. ಇಡೀ ಗುರುಗಳಲ್ಲಿ ಇವನೊಬ್ಬ ಶ್ರೇಷ್ಠವಾದಂಥ ಗುರು ಎಂಬುದಾಗಿ ಅರ್ಥ. ವಿವಿಧ ರೀತಿಯ ಪಾರಂಗತೆಗಳನ್ನು ಕರಗತ ಮಾಡಿಕೊಂಡಂಥವನು ಎಂಬುದಾಗಿ ಅರ್ಥ. ಸೊ ಈ ನಿಟ್ಟಿನಲ್ಲಿ ಮೋಶೆಯ ಮಾವನಾದಂಥ ಈ ಇತ್ರೋನ ಎನ್ನುವಂಥವನು ಕೂಡ ದೇವರ ಯಾಜಕನಾಗಿ ಮಿದ್ಯಾನ್ ದೇಶದಲ್ಲಿ ಆತನು ಕಾರ್ಯಗಳನ್ನು ಮಾಡ್ತಾ ಇದ್ದ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಸ್ತುತ ನೀವು 8ನೇ ಅಧ್ಯಾಯಕ್ಕೆ ಬನ್ನಿರಿ. ಯಾಜಕ ಕಾಂಡ ಪುಸ್ತಕದ 8ನೇ ಅಧ್ಯಾಯಕ್ಕೆ ಬಂದರೆ ಅಲ್ಲಿ ದೇವರು ಈಗ ಆರೋನನಿಗೆ ಮತ್ತು ಅವನ ಮಕ್ಕಳಿಗೆ ಕೆಲವೊಂದು ರೀತಿ ನೀತಿಗಳನ್ನು ತಿಳಿಸಿಕೊಡ್ತಾ ಇದ್ದಾನೆ. ಯಾಜಕರಾಗಿ ಪ್ರತಿಷ್ಠೆಯಾಗುವಾಗ ದೇವರ ಅಭಿಷೇಕ ನಿನ್ನ ಮೇಲೆ ಯಾವಾಗಲೂ ನಿಲ್ಲುವಂತೆ, ನೀನು ದೇವರ ಸನ್ನಿಧಿ ಸೇವೆ ಮಾಡುವಾಗ, ದೇವರ ಗುಡಾರದ ಬಳಿಗೆ ಬರುವಾಗ, ದೇವರ ಗರ್ಭಗುಡಿಯ ಬಳಿಗೆ ಬರುವಾಗ, ದೇವರ ಮಂಜೂಷದ ಬಳಿಗೆ ಬರುವಾಗ ನೀನು ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳದೆ ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಶುದ್ಧಾಚಾರದ ಕ್ರಮಗಳನ್ನು ಅನುಸರಿಸಿ ನೀನು ನನ್ನ ಸನ್ನಿಧಿಗೆ ಬರಬೇಕೆಂಬುದಾಗಿ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಚನ 1ರಿಂದ 13ರವರೆಗಿರುವಂಥ ಭಾಗದಲ್ಲಿ ದೇವರು ಆರೋನನಿಗೆ ಸುಮಾರು 4 ರೀತಿಯ ಯಜ್ಞಗಳನ್ನು ಸಮರ್ಪಣೆ ಮಾಡುವುದಕ್ಕೆ ಹೇಳ್ತಾ ಇದ್ದಾನೆ. ಸುಮಾರು 4 ರೀತಿಯ ಯಜ್ಞಗಳಲ್ಲಿ ಮುಖ್ಯವಾಗಿ ಅಲ್ಲಿರುವಂಥ ಯಜ್ಞಗಳನ್ನು ಗಮನಿಸ್ರಿ. ಸಿನ್ ಆಫರಿಂಗ್, ಪಾಪದ ಕಾರ್ಯಗಳಿಗೋಸ್ಕರವಾಗಿ ನೀವು ಪಶ್ಚಾತ್ತಾಪ ಪಟ್ಟು ದೋಷ ಪರಿಹಾರಕ ಯಜ್ಞಗಳನ್ನು ಸಮರ್ಪಿಸಬೇಕು. ಬಂಟ್ ಆಫರಿಂಗ್, ನಿಮ್ಮ ದೇಹಗಳನ್ನು ಇಲ್ಲವೇ ಪ್ರಾಣಿಗಳನ್ನು ಸುಟ್ಟು ಪಕ್ಷಿಗಳ ದೇಹವನ್ನು ಸುಟ್ಟು ಅದನ್ನು ಧೂಪಾರತಿ ಮಾಡುವಾಗ ದೇವರಿಗೆ ಮಹಿಮೆಯುಂಟಾಗ್ತದೆ. ಬೀಜಗಳು, ಧಾನ್ಯಗಳ ಮೂಲಕವಾಗಿ ಗ್ರೈನ್ ಆಫರಿಂಗ್, ಇದನ್ನು ಸಮರ್ಪಣೆ ಮಾಡಿರಿ ಮತ್ತು ಶಾಂತಿಯ ಸಾಧನಗಳಾಗಿ ಜೀವನ ಮಾಡಿರಿ. ಪೀಸ್ ಆಫರಿಂಗ್ಗಳನ್ನು ನೀವು ಸಮರ್ಪಣೆ ಮಾಡಿರಿ ಎಂಬುದಾಗಿ ಹುದುವಾಗಿರುವಂಥ 13 ವಚನಗಳಲ್ಲಿ ಕಂಡು ಬರುವಂಥ ಈ ಯಜ್ಞಗಳ ಕುರಿತಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ಬರ್ತದೆ, ಯಾಕೆ ಎಲ್ಲ ರೀತಿಯ ಯಜ್ಞಗಳನ್ನು ಮಾಡಬೇಕಾಗಿತ್ತು? ಯಾಕೆ ಆರೋನನಿಗೆ ಮತ್ತು ಆರೋನನ ಮಕ್ಕಳಿಗೆ ದೇವರು ಈ ಆಜ್ಞೆಗಳನ್ನು ಕೊಡ್ತಾ ಇದ್ದಾನೆ? ಹಾಗಾದರೆ ಇದರ ಉದ್ದೇಶ ಏನಾಗಿತ್ತು, ಇದರ ಹಿನ್ನೆಲೆ ಏನಾಗಿತ್ತು ಎಂಬುದಾಗಿ ಗಮನಿಸುವುದಾದರೆ, ಈ ಯಜ್ಞಗಳನ್ನು ಮಾಡುವಂಥ ಉದ್ದೇಶ ಮತ್ತು ಅದರ ಹಿನ್ನೆಲೆ ಏನಂದರೆ, ಜನರು ದೇವರ ಮಹಿಮೆಯನ್ನು ನೋಡುವಂಥದ್ದು, ಜನರು ದೇವರ ದರ್ಶನವನ್ನು ಹೊಂದಿಕೊಳ್ಳುವಂಥದ್ದು, ಜನರು ತಮ್ಮ ಜೀವನ ಕ್ರಮಗಳಲ್ಲಿ ಆಗಿರುವಂಥ ತಪ್ಪುಗಳಿಂದ ಹೊರಗೆ ಬಂದು ದೇವರ ಸತ್ಸಂಬಂಧಗಳಲ್ಲಿ ಸೇರಿಕೊಳ್ಳುವಂಥದ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹಾಗಾದರೆ ಆರೋನ ಮತ್ತು ಅವನ ಮಕ್ಕಳಿಗೆ ದೇವರು ಕೊಟ್ಟಂಥ ಆಜ್ಞೆ ಏನಂದರೆ, ನೀವು ಮೊದಲು ನಿಮ್ಮನ್ನು ಶುದ್ಧಿಪಡಿಸಿಕೊಳ್ಳಬೇಕು. ನೀವು ಮೊದಲು ನಿಮ್ಮನ್ನು ಶುದ್ಧಿಪಡಿಸಿಕೊಳ್ಳಬೇಕು. ನಿಮ್ಮ ಬಟ್ಟೆಗಳನ್ನು ತೆಗೆದು ನಾನು ಹೇಳುವಂಥ ವಸ್ತ್ರಗಳನ್ನು ಈಗ ಹಾಕಿಕೊಳ್ಳಬೇಕು. ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಬೇಕು. ದೇವರ ಸನ್ನಿಧಿಯ ಸೇವೆ ಮಾಡುವಾಗ ನಿಮ್ಮನ್ನು ನೀವು ಪ್ರತ್ಯೇಕಗೊಳಿಸಿಕೊಳ್ಳಬೇಕು. ಇತರರ ಹಾಗೆ ಇರಬಾರದು. ನಿಮ್ಮದೇ ಆದಂಥ ಒಂದು ಜೀವನ ಕ್ರಮವಿದೆ, ನಿಮ್ಮದೇ ಆದಂಥ ಕೆಲವೊಂದು ರೀತಿ ನೀತಿಗಳಿದೆ. ಆ ರೀತಿ ನೀತಿಗಳಲ್ಲಿ, ಜೀವನ ಕ್ರಮಗಳಲ್ಲಿ ನೀವು ಜೀವಿಸಿ ಮೊದಲು ನೀವು ದರ್ಶನವನ್ನು ಪಡ್ಕೊಂಡು ನಂತರ ನನ್ನ ಬಳಿಗೆ ನನ್ನ ಜನರನ್ನು ಕರಕೊಂಡು ಬರುವಾಗ ಅವರನ್ನೂ ಕೂಡ ಇದೇ ರೀತಿಯ ಆಚಾರಗಳಲ್ಲಿ, ಕ್ರಮಗಳಲ್ಲಿ ನೀವು ಸಿದ್ಧಪಡಿಸಬೇಕು ಎನ್ನುವಂಥ ವಿಷಯಗಳನ್ನು ದೇವರು ಹೇಳ್ತಾ ಇದ್ದಾನೆ. ದೇವರ ಸನ್ನಿಧಿಗೆ ಬರುವಾಗ ನೀವು ಸಿದ್ಧಪಡಿಸಿಕೊಂಡು ಬರಬೇಕು.
ಇಂದಿನ ಎಲ್ಲ ಆರಾಧನೆಗಳಿಗೆ ದೇವರ ವಾಕ್ಯ ಹೇಳ್ತಾ ಇದೆ, ಯಾಜಕರಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಬರಬೇಕು. ದೇವರ ಆಲಯಕ್ಕೆ ಬರುವಂಥ ಜನರು ಸಿದ್ಧಪಡಿಸಿಕೊಂಡು ಬರಬೇಕು. ಯಾವುದೇ ಕಾರ್ಯಗಳು ಆಗಬೇಕಾದ್ರೆ ಸಿದ್ಧತೆ ಎನ್ನುವಂಥದ್ದು ಪ್ರಾಮುಖ್ಯ. ಸಿದ್ಧತೆ ಇಲ್ಲದೆ ದೇವರ ಅದ್ಭುತಗಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಸಿದ್ಧತೆ ಇಲ್ಲದೆ ದೇವರಿಂದ ಸದುತ್ತರಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಸಿದ್ಧತೆ ಮಾಡಿಕೊಳ್ಳದ ಹೊರತು ದೇವರು ನಿನ್ನೊಂದಿಗೆ ಮಾತನಾಡುವುದಿಲ್ಲ. ಸಿದ್ಧತೆ ಮಾಡಿಕೊಳ್ಳದ ಹೊರತು ದೇವರ ಆಶೀರ್ವಾದಗಳು ನಮ್ಮ ಮೇಲೆ ಬರುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಾಕ್ಯ ಭಾಗದ ಸ್ಪಷ್ಟವಾದಂಥ ವಚನ ಏನಂದರೆ, ನೀವು ನಿಮ್ಮನ್ನು ದೇವರನ್ನು ನೋಡುವುದಕ್ಕಾಗಿ ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ಆರೋನನಿಗೆ ಈಗ ದೇವರ ವಾಕ್ಯ ಹೇಳ್ತಾ ಇದೆ, ಆರೋನನೇ, ಮೊದಲು ನೀನು ಸಿದ್ಧಗೊಳ್ಳಬೇಕು, ನೀನು ಮೊದಲು ಪ್ರತಿಷ್ಠೆಗೊಳ್ಳಬೇಕು, ಮೊದಲು ನಿನ್ನ ದೋಷಗಳನ್ನು ದೂರ ಮಾಡಿಕೊಳ್ಳಬೇಕು, ನಂತರ ನನ್ನ ಜನರನ್ನು ನೀನು ನನ್ನ ಸನ್ನಿಧಿಗೆ ಬರಮಾಡಬೇಕೆಂಬುದಾಗಿ ಹೇಳ್ತಾ ಇದ್ದೀನಿ. ವಚನ 8 ಗಮನಿಸಿರಿ ಪ್ರಿಯರೇ. ಯಾಜಕಕಾಂಡ ಪುಸ್ತಕದ 8ನೇ ಅಧ್ಯಾಯದ ವಚನ 8 ಗಮನಿಸಿದ್ರೆ ಅಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಕವಚವನ್ನು ಅವನಿಗೆ ಬಂಧಿಸಿ, ಚೀಲದ ಪದಕವನ್ನು ಅವನಿಗೆ ಬಿಗಿಸಿ, ಅದರೊಳಗೆ ಊರಿಮ್ ಮತ್ತು ತುಮ್ಮಿಮ್ ಎನ್ನುವಂಥ ವಸ್ತುಗಳನ್ನು ಹಾಕಿ, ಅವನ ತಲೆಗೆ ಮುಂಡಾಸವನ್ನು ಇಟ್ಟು ಅದರ ಮುಂಭಾಗದಲ್ಲಿ ಬಂಗಾರದ ಪಟ್ಟವನ್ನು ಕಟ್ಟಿದನು. ಅದೇ ಅವನಿಗೆ ಪರಿಶುದ್ಧ ಕಿರೀಟವು. ಇಲ್ಲಿ 2 ವಸ್ತುಗಳು ಬರ್ತಾ ಇದೆ. ಆರೋನನು ಧರಿಸಿಕೊಳ್ಳಬೇಕಾದಂಥ ವಸ್ತುಗಳಲ್ಲಿ 2 ವಸ್ತುಗಳು ಪ್ರಾಮುಖ್ಯವಾಗ್ತಾ ಇದೆ. ಒಂದು ಊರಿಮ್ ಎನ್ನುವಂಥ ವಸ್ತು, ಇನ್ನೊಂದು ತುಮ್ಮಿಮ್ ಎನ್ನುವಂಥ ವಸ್ತು. ಏನಿದು ಊರಿಮ್ ಮತ್ತು ತುಮ್ಮಿಮ್ ಎನ್ನುವಂಥ ವಸ್ತುಗಳು ಎಂಬುದಾಗಿ ಹೇಳಿದರೆ, ವಿಮೋಚನಾಕಾಂಡ ಪುಸ್ತಕವನ್ನು ತೆಗಿರಿ. ವಿಮೋಚನಾಕಾಂಡ ಪುಸ್ತಕದ 28ನೇ ಅಧ್ಯಾಯದ 30ನೇ ವಚನವನ್ನು ಗಮನಿಸಿರಿ. ವಿಮೋಚನಾಕಾಂಡ 28 ವಚನ 30 ಗಮನಿಸಿದರೆ ಅಲ್ಲಿ ಈ ಊರಿಮ್ ಮತ್ತು ತುಮ್ಮಿಮ್ ಎನ್ನುವಂಥ ವಸ್ತುಗಳ ಮಹತ್ವವನ್ನು ಮೋಶೆ ಬರೆಯುತ್ತಾ ಇದ್ದಾನೆ. 30ನೇ ವಚನ, ದೈವ ನಿರ್ಣಯವನ್ನು ತಿಳಿಸುವ ಊರಿಮ್ ಮತ್ತು ತುಮ್ಮಿಮ್ ಎಂಬ ವಸ್ತುಗಳನ್ನು, ಈ ಊರಿಮ್ ಮತ್ತು ತುಮ್ಮಿಮ್ ಎನ್ನುವಂಥ ಈ ದೈವಿಕವಾದಂಥ ಪವಿತ್ರ ವಸ್ತುಗಳು ದೇವರ ನಿರ್ಣಯವನ್ನು ತಿಳಿಸುವಂಥದ್ದಾಗಿತ್ತು. ಆ ವಸ್ತುಗಳನ್ನು ಚೀಲದ ಪದಕದಲ್ಲಿ ಇಡಬೇಕಾಗಿತ್ತು. ಆರೋನನು ಯೆಹೋವನ ಸನ್ನಿಧಿಗೆ ಹೋಗುವಾಗ ಅವು ಅವನ ಎದೆಯ ಮೇಲೆ ಇರುವವು. ಇಸ್ರಾಯೇಲರು ಕೈಗೊಳ್ಳಬೇಕಾದ ದೈವ ನಿರ್ಣಯವನ್ನು ಆರೋನನು ಹೀಗೆ ತನ್ನ ಹೃದಯದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಯಾವಾಗಲೂ ಧರಿಸಿಕೊಂಡಿರಬೇಕು ಎಂಬುದಾಗಿ ಹೇಳ್ತಾ ಇದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಊರಿಮ್ ಮತ್ತು ತುಮ್ಮಿಮ್ ಎನ್ನುವಂಥ ವಸ್ತುಗಳನ್ನು ಆರೋನ ತನ್ನ ಹೃದಯದ ಮೇಲ್ಭಾಗದಲ್ಲಿ ಧರಿಸಿಕೊಳ್ಳಬೇಕಾಗಿತ್ತು. ಈಗ ಧರಿಸಿಕೊಳ್ಳುವಾಗ ಅವನು ಯಾವಾಗಲೂ ಕೂಡ ಆಲೋಚನೆ ಮಾಡಬೇಕಾಗಿತ್ತು, ನಾನು ದೇವರ ನಿರ್ಣಯವನ್ನು ಜನರಿಗೆ ತಿಳಿಸ್ತಾ ಇದ್ದೇನೆ. ಇದು ನನ್ನ ನಿರ್ಣಯವಲ್ಲ, ಇದು ನನ್ನ ನ್ಯಾಯವಲ್ಲ, ಇದು ನಾನು ಕೊಡುತ್ತಿರುವಂಥ ತೀರ್ಪಲ್ಲ. ಈ ಊರಿಮ್ ಮತ್ತು ತುಮ್ಮಿಮ್ ಎನ್ನುವಂಥ ಪವಿತ್ರ ವಸ್ತುಗಳ ಮೂಲಕ ನಾನು ಯಾವಾಗಲೂ ಪರಿಜ್ಞಾನದಲ್ಲಿ ಬೇಕಾದಂಥ ನ್ಯಾಯವನ್ನು ದೇವರ ಮೂಲಕವಾಗಿ ಎತ್ತಿ ಹಿಡಿಯುತ್ತಾ ಇದ್ದೇನೆ. ಇಸ್ರಾಯೇಲರಿಗೆ ಅನ್ಯಾಯವಾಗದಂತೆ ಅವರ ಸಾಮಾಜಿಕವಾದ ಜೀವಿತ, ಧಾರ್ಮಿಕವಾದ ಜೀವಿತ, ಅವರ ಆರ್ಥಿಕವಾದಂಥ ಜೀವಿತಗಳಲ್ಲಿ ಜೀವಿಸುವಾಗ ಬರುವಂಥ ಎಲ್ಲ ತೊಂದರೆಗಳನ್ನು ಅವರು ನನ್ನ ಬಳಿ ಹೇಳಿಕೊಳ್ಳುವಾಗ, ಅವರ ಪಾಪಗಳನ್ನು ಬಂದು ಅರಿಕೆ ಮಾಡುವಾಗ ನಾನು ಈ ವಸ್ತುಗಳನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ತೇನೆ. ಇದು ದೈವ ನಿರ್ಣಯವನ್ನು ತಿಳಿಸುವಂಥದ್ದು. ಊರಿಮ್ ಮತ್ತು ತುಮ್ಮಿಮ್ ಎನ್ನುವಂಥ 2 ವಸ್ತುಗಳು 2 ವಿಷಯಗಳಿಗೆ ಅದು ಸೂಚನೆಯಾಗಿತ್ತು ಪ್ರಿಯರೇ. ಒಂದು, ಅದು ಆಶೀರ್ವಾದಕ್ಕೆ ಸೂಚನೆಯಾಗಿತ್ತು, ಮತ್ತು ಇನ್ನೊಂದು ಶಾಪಕ್ಕೆ ಸೂಚನೆಯಾಗಿತ್ತು ಎನ್ನುವುದನ್ನು ವಿದ್ವಾಂಸರು ವ್ಯಕ್ತಪಡಿಸ್ತಾರೆ. 2 ವಸ್ತುಗಳ ಮೂಲಕ 2 ವಿಷಯಗಳು ವ್ಯಕ್ತವಾಗ್ತದೆ. ಊರಿಮ್ ಎನ್ನುವಂಥ ವಸ್ತು ಮತ್ತು ತುಮ್ಮಿಮ್ ಎನ್ನುವಂಥ ವಸ್ತು ಆಶೀರ್ವಾದಗಳನ್ನು ಪ್ರಕಟಿಸ್ತಾ ಇತ್ತು, ಅನೇಕ ವೇಳೆ ಶಾಪಗಳನ್ನು ಪ್ರಕಟಿಸ್ತಾ ಇತ್ತು. ಇನ್ನು ಅನೇಕರು ಹೇಳ್ತಾರೆ ಇದು ಕತ್ತಲೆ ಮತ್ತು ಬೆಳಕಿಗೆ ಹೋಲಿಕೆಯಾಗಿದೆ. ಈ ಊರಿಮ್ ಮತ್ತು ತುಮ್ಮಿಮ್ ಎನ್ನುವಂಥ ವಸ್ತುಗಳು ಲೈಟ್ ಅಂಡ್ ಡಾರ್ಕ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಇನ್ನು ಅನೇಕರು ಹೇಳ್ತಾರೆ ಲೈಟ್ ಅಂಡ್ ಪರ್ಫೆಕ್ಷನ್ ಅನ್ನು ಇದು ರೆಪ್ರೆಸೆಂಟ್ ಮಾಡ್ತದೆ ಎಂಬುದಾಗಿ ಹೇಳ್ತಾರೆ. ಹೇಗೂ ಇರಲಿ ಪ್ರಿಯರೇ, 2 ವಸ್ತುಗಳ ಮೂಲಕ ಆರೋನ ಯಾವಾಗಲೂ ಜವಾಬ್ದಾರಿಯುತವಾಗಿ ದೇವರ ನಿರ್ಣಯವನ್ನು ಕೊಡುವುದಕ್ಕಾಗಿ ನೇಮಕಗೊಂಡಂಥ ಪ್ರತಿಷ್ಠಿತನಾಗಿರುವಂಥ ಅಭಿಷಿಕ್ತ ನಾನು ಎಂಬುದಾಗಿ ಪರಿಗಣನೆಗೆ ತೆಗೆದುಕೊಂಡು ತೀರ್ಪನ್ನು ಕೊಡಬೇಕಾಗಿತ್ತು. ಆದುದರಿಂದ ಈ ಅಭಿಷಿಕ್ತರ ಕೆಲಸ ನ್ಯಾಯವನ್ನು ಎತ್ತಿ ಹಿಡಿಯುವಂಥದ್ದು, ಇರುವಂಥ ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳುವಂಥದ್ದು, ಯಾರ ಪರವಾಗಿಯೂ ವಹಿಸದೆ, ಯಾರ ಪರವಾಗಿಯೂ ತೀರ್ಪನ್ನು ಕೊಡದೆ ನ್ಯಾಯದ ಪರವಾಗಿ ತೀರ್ಪನ್ನು ಕೊಡುವಂಥ ಈ ಪರಿಪಾಠ ಆರೋನನಿಂದ ಬೆಳಕೊಂಡು ಬಂದಿದೆ. ಆರೋನನ ಮೂಲಕವಾಗಿ ಇದು ನಮಗೆ ಕೊಡಲ್ಪಟ್ಟಿದೆ, ದೇವರ ಆಜ್ಞೆಯಿಂದ ಕೊಡಲ್ಪಟ್ಟಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಅಭಿಷಿಕ್ತರ ದಿನ, ಇಲ್ಲವೇ ಸ್ವಪಾಲಕರ ದಿನ, ಇಲ್ಲವೇ ಆರ್ಡೈನ್ ಮಿನಿಸ್ಟ್ರಿ,
ಇದು ಮಾರ್ಪಾಟುಗೊಂಡಿದೆ ಮತ್ತು ಮಾರ್ಪಾಟುಗೊಳ್ಳುವುದಕ್ಕಾಗಿ ಪ್ರಯತ್ನ ಪಡ್ತಾ ಇದೆ. ದೇವರು ಆರೋನನಿಗೆ ಮೊದಲು ಹೇಳಿದ್ದು, ನಿನ್ನನ್ನು ನೀನು ಶುದ್ಧಪಡಿಸಿಕೊ, ನಿನ್ನನ್ನು ನೀನು ಶುದ್ಧಪಡಿಸಿಕೊ, ನಂತರ ನನ್ನ ಜನರನ್ನು ಶುದ್ಧಪಡಿಸು. ಇದು ಮಾರ್ಪಾಟುಗೊಂಡದ್ದು ಮಾರ್ಪಾಟುಗೊಳ್ಳುವ ಸಲುವಾಗಿ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಪಾಸ್ಟರ್ಸ್ ಎನ್ನುವಂಥ ಇಂಗ್ಲೀಷ್ ವರ್ಣಮಾಲೆಯ ಅಕ್ಷರಗಳನ್ನು ಪಾಸ್ಟರ್ಸ್ನ ರೋಲ್ಗಳು, ಅವರ ಸೇವೆಗೆ ಸಂಬಂಧಪಟ್ಟಂತೆ ಒಬ್ಬ ದೈವಜ್ಞಾನಿ ವಿವರಣೆ ಮಾಡ್ತಾರೆ. ಪಿ ಫಾರ್ ಪರ್ಸನಲ್ ಲೈಫ್, ಎ ಫಾರ್ ಅಡ್ಮಿನಿಸ್ಟ್ರೇಷನ್, ಎಸ್ ಫಾರ್ ಸರ್ಮನ್ ಸ್ಟಡಿ, ಟಿ ಫಾರ್ ಟೆಸ್ಟ್ ಅಂಡ್ ಟ್ರಯಲ್ಸ್, ಓ ಫಾರ್ ಓವರ್ಸೈಟ್, ಆರ್ ಫಾರ್ ರಿಸೋರ್ಸಸ್ ಎಂಬುದಾಗಿ ಹೇಳ್ತಾರೆ. ಒಬ್ಬ ಪಾದ್ರಿ, ಒಬ್ಬ ಸಭಾಪಾಲಕ ಎಲ್ಲ ವಿಧವಾದಂಥ ಪಾತ್ರಗಳನ್ನು ನಿರ್ವಹಿಸಬೇಕಾಗ್ತದೆ. ಅವರದ್ದೇ ಆದಂಥ ವೈಯಕ್ತಿಕ ಜೀವನವಿದೆ, ಅವರದ್ದೇ ಆದಂಥ ಅಧಿಕಾರದ ಆಡಳಿತದ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ದೇವರ ವಾಕ್ಯವನ್ನು ಸಿದ್ಧಪಡಿಸಬೇಕಾಗ್ತದೆ. ಅನೇಕ ಶೋಧನೆಗಳ ನಡುವೆ, ಹೋರಾಟಗಳ ನಡುವೆ ಮುಂದೆ ಹೋಗಬೇಕಾಗ್ತದೆ. ಇಡೀ ಸಭೆಯನ್ನು ಕಾವಲುಗಾರರಾಗಿ ಓವರ್ಸೈಟ್ ಮಾಡಬೇಕಾಗ್ತದೆ. ಇರುವಂಥ ಸಂಪನ್ಮೂಲಗಳನ್ನು ಯೋಗ್ಯವಾಗಿ ಬಳಸಿಕೊಂಡು ಸಭೆಯನ್ನು ಅಭಿವೃದ್ಧಿಯ ಮಾರ್ಗದಲ್ಲಿ ನಡೆಸಬೇಕಾಗ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ಸಮೀಕ್ಷೆ ಈ ರೀತಿಯಾಗಿ ಹೇಳ್ತದೆ. ಸಭಾಪಾಲಕರ ಬಗ್ಗೆ, ಅಭಿಷಿಕ್ತರ ಬಗ್ಗೆ, ದೇವರ ಸೇವಕರುಗಳ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ, ಒಂದು ಸೆನ್ಸಸ್ಸನ್ನು ಮಾಡಿದ್ದಾರೆ. ಆ ಸಮೀಕ್ಷೆಯ ವರದಿ ಹೀಗೆ ಹೇಳ್ತದೆ: 97% ಆಫ್ ದಿ ಪಾಸ್ಟರ್ಸ್ ಹ್ಯಾವ್ ಬಿನ್ ಬಿಟ್ರೇಡ್ ಎಂಬುದಾಗಿ ಹೇಳ್ತಾರೆ. ಹ್ಯಾವ್ ಬಿನ್ ಬಿಟ್ರೇಡ್, ಫಾಲ್ಸ್ಲಿ ಅಕ್ಯೂಸ್ಡ್ ಆರ್ ಹರ್ಟ್ ಬೈ ದೇರ್ ಟ್ರಸ್ಟೆಡ್ ಫ್ರೆಂಡ್ಸ್ ಎಂಬುದಾಗಿ ಒಂದು ಸಮೀಕ್ಷೆ ಹೇಳ್ತದೆ. 97% ಸಭಾಪಾಲಕರು, ಅಭಿಷಿಕ್ತರು, ಸುವಾರ್ಥ ಸೇವಕರು ಮೋಸಕ್ಕೆ ಒಳಗಾಗ್ತಾರೆ. ಅನೇಕ ವೇಳೆ ಅವರು ನಂಬಿರುವಂಥ ಕ್ಲೋಸ್ ಸರ್ಕಲ್ನ ಸ್ನೇಹಿತರ ಮೂಲಕವಾಗಿ ಅವರು ಮೋಸಕ್ಕೆ ಒಳಗಾಗ್ತಾರೆ. ಎರಡನೇದಾಗಿ 70% ಆಫ್ ಪಾಸ್ಟರ್ಸ್ ಹ್ಯಾವ್ ಬ್ಯಾಟಲ್ ಡಿಪ್ರೆಷನ್ ಎಂಬುದಾಗಿ ವಾಕ್ಯ ಭಾಗ ಹೇಳ್ತದೆ ಅಥವಾ ಸಮೀಕ್ಷೆ ಹೇಳ್ತದೆ. 70% ಸಭಾಪಾಲಕರಿಗೆ, ದೇವರ ಸೇವಕರುಗಳಿಗೆ ಒತ್ತಡ ಎನ್ನುವಂಥದ್ದು ಇದೆ. 1500 ಪಾಸ್ಟರ್ಸ್ ಕ್ವಿಟ್ ಈಚ್ ಮಂತ್ ಎಂಬುದಾಗಿ ಹೇಳ್ತಾರೆ. ದೇವರ ಸೇವೆಯಲ್ಲಿ ಬರುವಂಥ ಅನೇಕ ಕಷ್ಟಗಳ ನಿಮಿತ್ತ ವಿಶ್ವಾದ್ಯಂತ, ನಮ್ಮ ಜಿಲ್ಲೆ, ನಮ್ಮ ಕರ್ನಾಟಕದ ಎಲ್ಲ ಮೇರೆಗಳಲ್ಲಿ ತಿಂಗಳಿಗೆ ಸುಮಾರು 1500 ಜನರು ನನಗೆ ಸೇವೆ ಬೇಡ, ಇದರಲ್ಲಿ ಬರುವಂಥ ಕಷ್ಟ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಎಂಬುದಾಗಿ ಬಿಟ್ಟು ಹೋಗ್ತಾ ಇದ್ದಾರಂತೆ. 80% ಆಫ್ ದಿ ಪಾಸ್ಟರ್ಸ್ ಫೀಲ್ ಡಿಸ್ಕರೇಜ್ಡ್. ಅವರ ಸೇವೆಯಲ್ಲಿ ಪ್ರೋತ್ಸಾಹಗಳು ದೊರೀತಾ ಇಲ್ಲ. ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ಹೇಳಿದರೆ ಪ್ರೋತ್ಸಾಹಗಳು ಕೊಡ್ತಾ ಇಲ್ಲ. ಬೇಕಾಗಿರೋ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಭೆಯನ್ನು ಅಭಿವೃದ್ಧಿ ಮಾಡಬೇಕಂದ್ರೆ ಅದಕ್ಕೆ ಯೋಗ್ಯವಾದಂಥ ಪ್ರೋತ್ಸಾಹಗಳು ದೊರೀತಾ ಇಲ್ಲ. 80% ಆಫ್ ದಿ ಪಾಸ್ಟರ್ಸ್ ಫೀಲ್ ಡಿಸ್ಕರೇಜ್ಡ್ ಎಂಬುದಾಗಿ ವಾಕ್ಯ ಭಾಗ ಇಲ್ಲವೇ ಸಮೀಕ್ಷೆ ಹೇಳ್ತದೆ. 94% ಪಾಸ್ಟರ್ಸ್ ಫ್ಯಾಮಿಲೀಸ್ ಫೀಲ್ ದಿ ಪ್ರೆಷರ್ ಆಫ್ ಮಿನಿಸ್ಟ್ರಿ. 94% ಕುಟುಂಬಗಳು, ದೇವರ ಸೇವಕರ ಕುಟುಂಬಗಳು ಸಭೆಯಲ್ಲಿ ನಡೆಯುವಂಥ ಅನೇಕ ವಿಷಯಗಳ ನಿಮಿತ್ತ ಒತ್ತಡಕ್ಕೆ ಒಳಗಾಗ್ತಾರೆ. ಅನೇಕ ವಿಧವಾದಂಥ ವಿಷಯಗಳಿಂದ ಅವರ ಮಾನಸಿಕ ನೆಮ್ಮದಿಗಳು ಅದು ಹಾಳಾಗ್ತದೆ. 90% ಆಫ್ ಪಾಸ್ಟರ್ಸ್ ವರ್ಕಿಂಗ್ ಆ್ಯಂಡ್ ಅವೈಲೇಬಲ್ ಆನ್ 24/7 ಎಂಬುದಾಗಿ ಒಂದು ಸಮೀಕ್ಷೆ ಹೇಳ್ತದೆ. 90% ಸಭಾಪಾಲಕರು ಇಂದು ದಿನದ 24 ಗಂಟೆಗಳಲ್ಲಿ ಅವೈಲೇಬಿಲಿಟಿ ಇರ್ತಾರೆ. ನಾನಿಲ್ಲ ಎಂಬುದಾಗಿ ಹೇಳಲಿಕ್ಕಿಲ್ಲ. ರಾತ್ರಿ ಕರೆದ್ರು, ಬೆಳಗ್ಗೆ ಕರೆದ್ರು, ಸಾಯಂಕಾಲ ಕರೆದ್ರು ಅವೈಲೇಬಿಲಿಟಿ ಇರ್ತಾರೆ. ಎಸ್, ಆರ್ಡೈನ್ ಮಿನಿಸ್ಟ್ರಿ ಹ್ಯಾಸ್ ಇಟ್ಸ್ ಓನ್ ರೆಸ್ಪೆಕ್ಟ್. ಅಭಿಷಿಕ್ತರ ಸೇವೆ ಎನ್ನುವಂಥದ್ದು ಅದರದೇ ಆದಂಥ ಗೌರವವನ್ನು ಪಡಕೊಂಡಿದೆ. ಅಭಿಷಿಕ್ತರ ಸೇವೆ ಅದು ನಿರಂತರವಾಗಿ ನಡೆಕೊಂಡು ಬಂದಿದೆ. ಯೇಸುವಿನ ಮೂಲಕವಾಗಿ ಅಲ್ಲ, ಆರೋನನ ಕಾಲಗಳಿಂದಲೂ, ಆರೋನನ ಕಾಲಕ್ಕಿಂತ ಹಿಂದೆಯಿಂದಲೂ ಈ ಯಾಜಕೋದ್ಯೋಗ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಿಕೊಂಡು ಬಂದಿದೆ. ಇಂದಿಗೂ ಕೂಡ ನಡೆಯುತ್ತಾ ಇದೆ. ಸಭಾ ಸೇವಕರಾಗಿ ಅನೇಕರು ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ. ಸಭಾ ಸೇವಕರಾಗಿ ಅನೇಕರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ. ಅನೇಕರ ಪ್ರಸಂಗಗಳಿಂದ, ಅನೇಕರ ವಾಕ್ಯಗಳಿಂದ, ಅನೇಕರ ಬೋಧನೆಗಳಿಂದ ಅನೇಕರು ಪರಿವರ್ತನೆಯಾಗಿದ್ದಾರೆ ಪ್ರಿಯರೇ. ಅನೇಕರು ದೇವರ ಮಾರ್ಗಕ್ಕೆ ಬಂದಿದ್ದಾರೆ. ಅನೇಕರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರಿಗೆ ತಮ್ಮ ಜೀವಿತಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅಭಿಷಿಕ್ತರ ಸೇವೆಯ ಮೂಲಕವಾಗಿ ಮುಂದುವರಿತಾ ಇದೆ. ಕೊನೆಯದಾಗಿ ಒಂದು ಪ್ರಶ್ನೆ: ಹಾಗಾದರೆ ಅಭಿಷಿಕ್ತರಾಗಿ, ಸಭೆಯವರಾಗಿ ಆರೋನ ಹೇಳಿದಂಥ ವಿಷಯಗಳನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. ನಾವು ದೇವರ ಮಹಿಮೆಯನ್ನು ನೋಡುವುದಕ್ಕಾಗಿ ಸಿದ್ಧಗೊಳ್ತಾ ಇದ್ದೇವೆ. ದೇವರ ಮಹಿಮೆಯನ್ನು ನೋಡುವುದಕ್ಕಾಗಿ ಸಿದ್ಧಗೊಳ್ತಾ ಇದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನ ಈ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ.
ಒಂದು ವೇಳೆ ನಾನು ಸಭೆಯಲ್ಲಿ, ನಾವಿರುವಂಥ ಸಭೆಗಳಲ್ಲಿ, ಯಾವುದೇ ಸಭೆಯಾಗಿರಲಿ, ಇಂದು ಸಭಾಪಾಲನ ಸಮಿತಿಯ ನಿರ್ಧಾರಗಳಿಗೆ, ಸಭಾಪಾಲಕರುಗಳಿಗೆ ಅಡ್ಡಿಯಾಗ್ತಾ ಇದ್ದೇವಾ? ಸೇವೆಗೆ ಅಡ್ಡಿಯನ್ನು ಮಾಡ್ತಾ ಇದ್ದೇವಾ? ದೇವರ ಸೇವಕರುಗಳನ್ನು ಲಘುವಾಗಿ ಪರಿಗಣಿಸ್ತಾ ಇದ್ದೇವಾ? ಇಲ್ಲ ಸಲ್ಲದ ವಿಷಯಗಳನ್ನು ಹೇಳ್ತಾ ಇದ್ದೇವಾ? ಅಪಪ್ರಚಾರಗಳನ್ನು ಮಾಡ್ತಾ ಇದ್ದೇವಾ? ಆರೋಪಗಳನ್ನು ಮಾಡ್ತಾ ಇದ್ದೇವಾ? ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ನಾವು ಮನನ ಮಾಡಿಕೊಳ್ಳೋಣ, ನಮ್ಮನ್ನು ನಾವು ಮಾಡಿಕೊಳ್ಳೋಣ. ಅಭಿಷಿಕ್ತರ ಸೇವೆಯನ್ನು ಶ್ರೇಷ್ಠವಾದದ್ದೆಂಬುದಾಗಿ ಇನ್ನಷ್ಟು ಪರಿಗಣಿಸೋಣ. ಇನ್ನಷ್ಟು ಕರ್ತನ ಮಹಿಮೆಗಾಗಿ ಅವರು ಉಪಯೋಗವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಐ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಟು ಪ್ರೇ ಫಾರ್ ಯುವರ್ ಪಾಸ್ಟರ್, ಹೂ ಎವರ್ ಮೇ ಬಿ. ಅವ್ರು ಯಾರೇ ಆಗಿರಲಿ, ಎಲ್ಲೇ ಇರಲಿ, ಅವರಿಗೋಸ್ಕರ ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿಕೊಳ್ಳ್ರಿ ಪ್ರಿಯರೇ. ನಿಮಗೋಸ್ಕರವಾಗಿ, ದೇವರ ಸೇವೆಗೋಸ್ಕರ, ದೇವರ ಆಲಯದ ಸೇವೆಗೋಸ್ಕರ ಅವರು ಕೆಲಸವನ್ನು ಮಾಡ್ತಾರೆ. ಅವರಿಗೋಸ್ಕರ ಒಂದು ದಿನದಲ್ಲಿ ಒಂದು ಸಾಲು ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾನೆ, ಅವರ ಸೇವೆಯನ್ನು ಆಶೀರ್ವಾದ ಮಾಡ್ತಾನೆ. ಅಭಿಷಿಕ್ತರ ಸೇವೆ ಕರ್ತನ ಮಹಿಮೆಗಾಗಿ ನೆರವೇರಲ್ಪಡಲಿ. ದೇವಜನರಿಗೋಸ್ಕರ ದೇವರ ವಾಕ್ಯ ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾಗಿರುವಂಥ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ, ನಿನ್ನ ವಚನಗಳಿಗಾಗಿ ಸ್ತೋತ್ರ. ಸೇವೆಗೆ ಕರೆದಂಥ ನೀನು ನಂಬಿಗಸ್ತನು ಸ್ವಾಮಿ. ಸೇವೆಗೆ ಕರೆಯುವಾಗ ನಮ್ಮ ಹಿನ್ನೆಲೆ, ನಮ್ಮ ವರತಲಾಂತು, ನಮ್ಮ ಯೋಗ್ಯತೆ, ನಮ್ಮ ಅರ್ಹತೆ, ನಮ್ಮ ನೀತಿಯನ್ನು ನೀನು ಪರಿಗಣಿಸಿಲ್ಲ. ಕರೆದಂಥ ದೇವರು ನೀನು. ಕರೆದ ಮೇಲೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತೀಯ. ಕರೆದ ಮೇಲೆ ನಮ್ಮಲ್ಲಿರುವಂಥ ಬಲಹೀನತೆಯನ್ನು ತೆಗೆದು ಹಾಕುತ್ತೀಯ. ಕರೆದ ಮೇಲೆ ನಮ್ಮನ್ನು ಆಯಾಯ ಸಭೆಗೆ ಅನುಗುಣವಾಗಿ ಸಿದ್ಧಪಡಿಸ್ತೀಯ. ನಮ್ಮಲ್ಲಿನ ತಾಳ್ಮೆ, ನಮ್ಮಲ್ಲಿರುವಂಥ ಸಮಾಧಾನ, ನಮ್ಮಲ್ಲಿರುವಂಥ ವರತಲಾಂತು ನಿನ್ನ ಸೇವೆಯ ನಿಮಿತ್ತವಾಗಿ ಆಯಾಯ ಸಭೆಗಳಲ್ಲಿ ವಿನಿಯೋಗವಾಗುತ್ತಾ ದೇವಜನರೆಲ್ಲರನ್ನ ನಿನ್ನ ಹತ್ತಿರಕ್ಕೆ ಕರಕೊಂಡು ಬರುವಂಥ ಪ್ರಯತ್ನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕೃಪಾಳು ಕರ್ತನೆ, ಎಲ್ಲ ಸಭಾಪಾಲಕರನ್ನು ಕಾಪಾಡು ಸ್ವಾಮಿ. ಎಲ್ಲ ಸಭಾಪಾಲನ ಸಮಿತಿಯವರನ್ನು ಕಾಪಾಡು, ಅಭಿಷಿಕ್ತರನ್ನು ಕಾಪಾಡು. ಎಲ್ಲ ಸ್ಥಳಗಳಲ್ಲಿ ಸೇವೆ ಮಾಡುತ್ತಿರುವಂಥ ಸುವಾರ್ಥಿಕರ ಕುಟುಂಬಗಳನ್ನು, ಮಕ್ಕಳುಗಳನ್ನು ಹರಸು ಸ್ವಾಮಿ. ಈ ಮೂಲಕ ಕಾಪಾಡುವವ ದೇವರು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ದುಃಖದಲ್ಲಿಯೂ, ಸಂತೋಷದಲ್ಲಿಯೂ, ಮರಣದಲ್ಲಿಯೂ ನಾವು ನಮ್ಮ ಜೀವಿತವನ್ನು ನಿನಗೆ ಸಮರ್ಪಣೆ ಮಾಡಲಿಕ್ಕಾಗುವ ಹಾಗೆ ಪರಿಶುದ್ಧಾತ್ಮನ ಮೂಲಕ ತುಂಬಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಕರ್ತನೆ. ಆಮೆನ್.